ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡ್ರಿಂಕ್ ಅನ್ನ ನೀವು ದಿನದಲ್ಲಿ 2 ಬಾರಿ ಕುಡಿಯೋದ್ರಿಂದ ಒಂದು ವಾರದಲ್ಲಿ 3 ರಿಂದ 4 kg ವರೆಗೂ ನಿಮ್ಮ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಬಹುದು. ಅಷ್ಟೊಂದು ಎಫೆಕ್ಟಿವ್ ಆದಂತ, ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಈ ಒಂದು ಡ್ರಿಂಕ್ ಅನ್ನೋದು, ಇದರಲ್ಲಿ ಹಾಕಿರುವ ಪದಾರ್ಥಗಳು ಆಯುರ್ವೇದದಲ್ಲೂ ಕೂಡ ಸಾಬೀತಾಗಿರುವಂತದ್ದು. ಮನುಷ್ಯನ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಬೇಗ ಅಂತ ಕೆಲಸ ಮಾಡುವಂತಹ ಈ ಒಂದು ಪದಾರ್ಥಗಳನ್ನ ಬಳಸಿಕೊಂಡು ಇವತ್ತು ಈ ಒಂದು ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ತುಂಬಾನೇ ಸಿಂಪಲ್ ಆದ ಮೆಥಡ್ ಅಲ್ಲಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಕೇವಲ ಒಂದೇ ಒಂದು ವಾರದಲ್ಲಿ ದಿನಕ್ಕೆ 2 ಬಾರಿ ಕುಡಿತಾ ಬರೋದ್ರಿಂದ ನಿಮ್ಮ ದೇಹದ ಬೊಜ್ಜನ್ನ ಬೆಣ್ಣೆ ಹಾಗೆ ಕರಗಿಸುವಂತ ಶಕ್ತಿ ಈ ಒಂದು ಡ್ರಿಂಕಿಗೆ ಇದೆ. ಹಾಗಿದ್ರೆ ಯಾರ್ಯಾರು ನ್ಯಾಚುರಲಿ ಮನೆಯಲ್ಲೇ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ತೂಕವನ್ನ, ಕೊಬ್ಬನ್ನ ಕರಗಿಸ್ಕೊಳ್ಬೇಕು ಅಂತ ಇದ್ದೀರಾ, ಅಂತವರಿಗೆ ಇದೊಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ. ಯಾವುದೇ ರೀತಿ ನೀವು ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ತೂಕವನ್ನ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗಿದ್ರೆ ತಡ ಮಾಡೋದು ಬೇಡ, ಆ ಒಂದು ಡ್ರಿಂಕ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೂ ಕೂಡ ತಿಳ್ಕೊಳ್ಳೋ ಕುತೂಹಲ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಬಗ್ಗೆ ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ತೆಗೆದುಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿರುವಂತ ವಾಟರ್. ಈ ನೀರಿಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಕೊರಿಯಂಡರ್ ಸೀಡ್ಸ್ ಅನ್ನ ಹಾಕಿ ರಾತ್ರಿ ಪೂರ್ತಿ 8 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ಈ ಒಂದು ಕೊತ್ತಂಬರಿ ಬೀಜ ಅಥವಾ ಕೊರಿಯಂಡರ್ ಸೀಡ್ಸ್ ಅನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವಂತಹ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತೆ. ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಸಮಸ್ಯೆ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುವ ಮುಖಾಂತರ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಧನಿಯಾ ಬೀಜ ಅನ್ನೋದು ಸಹಾಯ ಮಾಡುವಂಥದ್ದು. ಈಗ ಇಲ್ಲಿ ನೋಡ್ತಾ ಇರುವ ಹಾಗೆ ಬೆಳಿಗ್ಗೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ, ಧನಿಯಾ ಬೀಜ ನೆನೆಸಿರುವಂಥದ್ದು. ಈಗ ನೀರಿನ ಸಮೇತ ಧನಿಯಾ ಬೀಜ, ನೀರು ಎರಡನ್ನೂ ಕೂಡ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನ ನಾವು ಕುದಿಸ್ಬೇಕು. ಚೆನ್ನಾಗಿ ಈ ತರ ಕುದಿಯೋದಕ್ಕೆ ಶುರು ಆಗ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಇದು ಮಾಡುವಂಥದ್ದು ನೀವು. ಆನಂತರ ಇದು ಕುದಿತಾ ಇರುವಾಗ ಇದಕ್ಕೆ ನಾನು 1/2 ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ತುರಿದಾದ್ರೂ ಹಾಕೊಳ್ಬಹುದು. ಇದೇ ರೀತಿ ಸೇಮ್ ನೀವು ರಾತ್ರಿ ಕೂಡ ಮಾಡ್ಕೊಳ್ಬಹುದು. ರಾತ್ರಿ ನೀವು ನೆನೆಸಿರುವಂಥದ್ದನ್ನೇ 2 ಟೈಮಿಗೂ ಕೂಡ ಇಟ್ಕೊಳ್ಬಹುದು. ಇಲ್ಲ ಒಂದೇ ಸಲ ಪ್ರಿಪೇರ್ ಮಾಡಿ ಕೂಡ 2 ಟೈಮ್ ಕುಡಿಬಹುದು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು. ಇವೆರಡನ್ನು ನೀವು ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿರುವ ನ್ಯೂಟ್ರಿಷನ್ ಅನ್ನೋದು ನೀರಲ್ಲಿ ಚೆನ್ನಾಗಿ ಬೆರಿಬೇಕು. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ಕುದಿಸಿದಷ್ಟು ನೀರಿನ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಶುಂಠಿಯನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಜಿಂಜರಾಲ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಶಾಖವನ್ನ ಹೆಚ್ಚಿಸುತ್ತೆ, ಉಷ್ಣವನ್ನ ಉಂಟು ಮಾಡುತ್ತೆ. ಇದರಿಂದ ಕೊಬ್ಬು ಸುಡೋದಕ್ಕೆ ಸಹಾಯ ಆಗುವಂಥದ್ದು. ಹಾಗೆ ಈ ಶುಂಠಿಯನ್ನ ಬಳಸೋದ್ರಿಂದ ನಮ್ಮ ಹಸಿವನ್ನ ಕೂಡ ಕಂಟ್ರೋಲ್ ಮಾಡುವಂಥದ್ದು ಈ ಒಂದು ಶುಂಠಿ. ಇದೇ ರೀತಿ ಈ ಶುಂಠಿ ಮತ್ತೆ ಕೊತ್ತಂಬರಿ ಬೀಜ ಎರಡೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಾಯ ಮಾಡುವಂತ ಪದಾರ್ಥಗಳು. ಈಗ ಈ ಒಂದು ಪಾನೀಯ ಅನ್ನೋದು ರೆಡಿಯಾಗಿದೆ. ಇದನ್ನ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಇದನ್ನ ದಿನನಿತ್ಯ ನೀವು 2 ಬಾರಿ ಕುಡಿತಾ ಬರೋದ್ರಿಂದ, ಬೆಳಿಗ್ಗೆ ಖಾಲಿ ಹೊಟ್ಟೆ, ರಾತ್ರಿ ಮಲ್ಕೊಳ್ಳೋ ಮುಂಚೆ 2 ಬಾರಿ ಇದನ್ನ ಸೇವನೆ ಮಾಡೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ನಿಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಈ ಒಂದು ಪಾನೀಯ. ಈ ಒಂದು ಡ್ರಿಂಕ್ ಅನ್ನ ದಿನದಲ್ಲಿ 2 ಬಾರಿ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಹಾಗೆ ರಾತ್ರಿ ಮಲ್ಕೊಳ್ಳೋ ಮುಂಚೆ ಒಂದು 1/2 ಗಂಟೆ ಮುಂಚಿತವಾಗಿ ಇದನ್ನ ಕುಡಿದು ಮಲಗಬೇಕು. ಹೀಗೆ ಒಂದು ವಾರ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ದೇಹದಲ್ಲಿ ತೂಕದಲ್ಲಿ ಆಗುವ ಬದಲಾವಣೆ ನೀವೇ ಗಮನಿಸ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ತೂಕವನ್ನ, ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಈ ಒಂದು ಡ್ರಿಂಕ್ ಜೊತೆಯಲ್ಲಿ ಒಂದು ಹೆಲ್ದಿ ಆಗಿರೋ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಡಯಟ್ ಅನ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ದೇಹವನ್ನ ದಿನನಿತ್ಯ ವಾಕಿಂಗ್, ಎಕ್ಸರ್ಸೈಸ್ ಮಾಡೋ ಮುಖಾಂತರ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿರಿ. ಸ್ಟ್ರೆಸ್ ಫ್ರೀ ಆಗಿರಿ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ನೀವು ಕುಡಿತಾ ಬಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ತುಂಬಾ ಬೇಗ ಅಂತಾನೆ ಸಿಗುತ್ತೆ. ಯಾರ್ಯಾರು
ವೆಯ್ಟ್ ಲಾಸ್ ಮಾಡಬೇಕು, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೆ ಈ ಒಂದು ಡ್ರಿಂಕ್ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಇವತ್ತಿಂದನೇ ಟ್ರೈ ಮಾಡಿ. ಹಾಗಿದ್ರೆ ಇದನ್ನ ಯಾರೆಲ್ಲ ಕುಡಿಬಾರ್ದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು, ವೃದ್ಧರು ಅಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು. ಖಂಡಿತ ಇವತ್ತಿಂದನೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಟ್ರೈ ಮಾಡ್ತೀರಾ, ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ. ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.